ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಪ್ರವಾಸಿ ಸ್ನೇಹಿ ಆಪ್ ಪರಿಚಯಿಸಲು ಸರ್ಕಾರದ ನಿರ್ಧಾರ. ಈಗಷ್ಟೂ ಆಪ್ ಮೂಲಕ ಟ್ರೆಕಿಂಗ್ ಮಾನಿಟರಿಂಗ್ಗೆ ಒತ್ತು. ಚಾರ್ಧಾಮ್ ಹೆದ್ದಾರಿ ಬಹುತೇಕ ಪೂರ್ಣ. ಸುಪ್ರೀಂ ಪ್ರಶ್ನೆಗೆ ಉತ್ತರಿಸಿರುವ ಕೇಂದ್ರ ಸರ್ಕಾರ. ಐಲ್ಯಾಂಡ್ ಟೂರಿಸಂ ಅಭಿವೃದ್ಧಿ ಯೋಜನೆಗಳಿಗೆ ಅಸ್ತು. ನಿಕೋಬಾರ್ ಮೂಲಸೌಕರ್ಯ ವೃದ್ಧಿಗೆ 81,000 ಕೋಟಿ ರೂಪಾಯಿ ಮೀಸಲು. ಬೆಂಗಳೂರು ಟು ಮೈಸೂರು ಇನ್ಮುಂದೆ ಒಂದೇ ಗಂಟೆ ಪ್ರಯಾಣ. ಸುದ್ದಿ ನೀಡಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕರ್ನಾಟಕದ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಪ್ರವಾಸಿ ಸ್ನೇಹಿ ಆಪ್ ಒಂದನ್ನು ಪರಿಚಯಿಸಲು ಸರ್ಕಾರ ನಿರ್ಧರಿಸಿದೆ. ಅತಿ ಮುಖ್ಯವಾಗಿ ಟ್ರೆಕಿಂಗ್ ಮಾಡುವ ಅಡ್ವೆಂಚರ್ ಪ್ರಿಯರಿಗೆ ಈ ಆಪ್ ತುಂಬಾ ಉಪಯುಕ್ತವಾಗಲಿದೆ ಎಂದು ತಿಳಿದು ಬಂದಿದೆ. ಚಾರಣಕ್ಕೆಂದು ಹೋದವರು ಕಾಣೆಯಾಗಿದ್ದಾರೆ ಎಂಬ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾ ಇದೆ. ಕೊಡಗು ಮತ್ತು ಚಿಕ್ಕಮಗಳೂರು ಪ್ರವಾಸಕ್ಕೆಂದು ಹೋದ ಮಹಿಳೆಯರು ಚಾರಣದ ವೇಳೆ ಕಾಣೆಯಾಗಿದ್ರು. ಈ ರೀತಿಯ ಸಮಸ್ಯೆಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಈ ನಿರ್ಧಾರಕ್ಕೆ ಮುಂದಾಗಿದೆ. ಸರ್ಕಾರದ ಈ ಗಸ್ತು ಆಪ್ ಟ್ರೆಕಿಂಗ್ ತೆರಳುವ ಪ್ರವಾಸಿಗರ ಮೇಲೆ ನಿಗಾ ವಹಿಸಲು ನೆರವಾಗುತ್ತದೆ. ಮೂಲಗಳ ಪ್ರಕಾರ ಚಾರಣದ ಸಂದರ್ಭದಲ್ಲಿ, ಅದರಲ್ಲೂ ಹುಲಿ ಸಂರಕ್ಷಿತ ಪ್ರದೇಶಗಳ ಭಾಗಗಳಲ್ಲಿ ಜಿಪಿಎಸ್ ಸೇವೆ ಕಲ್ಪಿಸುವ ಉದ್ದೇಶದಿಂದ ಈ ಆಪ್ ಬಳಸಲಾಗ್ತಾ ಇದ್ದು, ರೆಸ್ಕ್ಯೂ ತಂಡಕ್ಕೆ ಮಾಹಿತಿ ರವಾನಿಸಲು ಇದು ಪೂರಕವಾಗಲಿದೆ. ಉತ್ತರಾಖಂಡದ ಚಾರ್ಧಾಮ್ ಪ್ರವಾಸವನ್ನ ಸುಗಮಗೊಳಿಸಲು ಹೆದ್ದಾರಿಯನ್ನ ನಿರ್ಮಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಚಾರ್ಧಾಮ್ ದೇವಾಲಯಗಳಿಗೆ ರಸ್ತೆ ಸಂಪರ್ಕವನ್ನ ಹೆಚ್ಚಿಸುವ ಉದ್ದೇಶದಿಂದ 900 ಕಿಲೋಮೀಟರ್ ಹೆದ್ದಾರಿಯ ಕಾಮಗಾರಿ ಸುಮಾರು 75% ಕೆಲಸ ಪೂರ್ಣಗೊಂಡಿದೆ. ಈ ಕುರಿತು ಸರ್ವೋಚ್ಚ ನ್ಯಾಯಾಲಯ ಕೇಳಿದ್ದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಉತ್ತರಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಮೂಲಕ ವಿವರಣೆ ನೀಡಿರುವ ಸರ್ಕಾರ, ಈ ವರ್ಷದ ಕೊನೆಗೆ ಈ ಆಕರ್ಷಕ ಹೆದ್ದಾರಿ ಲೋಕಾರ್ಪಣೆಗೆ ಸಿದ್ಧವಾಗಲಿದೆ ಎಂದು ತಿಳಿಸಿದೆ. ಹಿಮಾಲಯದಲ್ಲಿ ಈ ರೀತಿ ಅಚ್ಚರಿ ಮೂಡಿಸಿರುವ ಕಾಮಗಾರಿ ಇದಾಗಿದ್ದು, ತಂತ್ರಜ್ಞಾನ ಬಳಕೆ ವಿಚಾರದಲ್ಲಿ ಈ ಕಾಮಗಾರಿ ವಿಶ್ವಕ್ಕೆ ಮಾದರಿಯಾಗಲಿದೆ ಎಂದು ಸರ್ಕಾರ ಅಭಿಪ್ರಾಯಪಟ್ಟಿದೆ. ಜಿಬ್ರಾಲ್ಟರ್ ವಿಮಾನ ನಿಲ್ದಾಣದ ರನ್ವೇ ಜಗತ್ತಿನಲ್ಲೇ ಅತ್ಯಂತ ವಿಚಿತ್ರವಾಗಿದೆ. ನಗರದ ಮುಖ್ಯ ರಸ್ತೆಯು ಈ ವಿಮಾನ ನಿಲ್ದಾಣದ ರನ್ವೇ ಅನ್ನ ಹಾದು ಹೋಗುತ್ತದೆ. ಅಂದರೆ ವಿಮಾನವೊಂದು ಹಾರಾಟ ನಡೆಸುವಾಗ ಅಥವಾ ಇಳಿಯುವಾಗ ರಸ್ತೆಯ ಎರಡೂ ಬದಿಗಳಲ್ಲಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಹಾಕಿ ಕಾರುಗಳನ್ನು ನಿಲ್ಲಿಸಲಾಗುತ್ತದೆ. ವಿಮಾನ ಹೋದ ಮೇಲೆ ಮತ್ತೆ ಕಾರುಗಳು ರನ್ವೇ ಮೇಲೆ ಚಲಿಸುತ್ತವೆ. ಜಿಬ್ರಾಲ್ಟರ್ ಕೇವಲ 6.7 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದರೂ ಇದರ ಭೌಗೋಳಿಕ ಪ್ರಾಮುಖ್ಯತೆ ದೊಡ್ಡದು. ಇಲ್ಲಿನ ಬೆಟ್ಟದ ಮೇಲಿನಿಂದ ನಿಂತು ನೋಡಿದರೆ ಏಕಕಾಲಕ್ಕೆ ಯುರೋಪ್ ಮತ್ತು ಆಫ್ರಿಕಾ ಹಾಗೂ 2 ಸಮುದ್ರಗಳಾದ ಅಟ್ಲಾಂಟಿಕ್ ಸಾಗರ ಮತ್ತು ಮೆಡಿಟರೇನಿಯನ್ ಸಮುದ್ರ ಸಂಗಮ ಕಾಣಿಸುತ್ತದೆ. ಹಾಗಾದ್ರೆ ಜಿಬ್ರಾಲ್ಟರ್ ಯಾವ ದೇಶದಲ್ಲಿದೆ? ಭಾರತದಲ್ಲಿ ಐಲ್ಯಾಂಡ್ ಟೂರಿಸಂಗೆ ಒತ್ತು ನೀಡಿ ಯೋಜನೆಗಳನ್ನು ರೂಪಿಸಲಾಗಿದೆ. ನಿಕೋಬಾರ್ ದ್ವೀಪದ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಪ್ರವಾಸೋದ್ಯಮವನ್ನು ಅಸ್ತ್ರವಾಗಿ ಬಳಸಲು ಸರ್ಕಾರ ಚಿಂತಿಸಿದೆ. ಇದಕ್ಕಾಗಿ ನಿಕೋಬಾರ್ ಮೂಲಸೌಕರ್ಯವನ್ನು ವೃದ್ಧಿಸಲು ವಿಮಾನ ನಿಲ್ದಾಣ, ಟ್ರಾನ್ಸ್‌ಶಿಪ್‌ಮೆಂಟ್ ಪೋರ್ಟ್ ಹೀಗೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಉತ್ತೇಜಿಸಲು ಪ್ಲಾನ್ ರೂಪಿಸಲಾಗಿದೆ. ಈ ಎಲ್ಲ ಅಭಿವೃದ್ಧಿಗೆ 81,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಗ್ರೇಟ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ. ಗ್ರೇಟ್ ನಿಕೋಬಾರ್ ಐಸ್ಲ್ಯಾಂಡ್ ಡೆವಲಪ್ಮೆಂಟ್ ಏರಿಯಾ 2047ರ ಯೋಜನೆಯಡಿ ಈ ಡೆವಲಪ್ಮೆಂಟ್ ಪ್ಲಾನ್ ಕಾರ್ಯರೂಪಕ್ಕೆ ಬರಲಿದ್ದು, ಐಲ್ಯಾಂಡ್ ಟೂರಿಸಂ ಉತ್ತೇಜನಕ್ಕೆ ಇದು ಸಹಕಾರಿಯಾಗಲಿದೆ. ಬೆಂಗಳೂರಿನಿಂದ ಮೈಸೂರು ಪ್ರಯಾಣ ಇನ್ನು ಮುಂದೆ ಕೇವಲ 1 ಗಂಟೆಗೆ ಇಳಿಯಲಿದೆ. ಆದರೆ ಅದು ರಸ್ತೆ ಮಾರ್ಗವಾಗಿ ಅಲ್ಲ, ಬದಲಿಗೆ ರೈಲು ಮಾರ್ಗವಾಗಿ. ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿರುವ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಮೈಸೂರಿನಿಂದ ಬೆಂಗಳೂರು ನಡುವೆ ಸಂಚರಿಸುವ ರೈಲುಗಳ ವೇಗವನ್ನು 110ರಿಂದ 135ಕ್ಕೆ ಏರಿಸಲಾಗಿದೆ. ಇದರಿಂದಾಗಿ ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಅರ್ಧದಷ್ಟು ಕಡಿತಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಪ್ರತಿನಿತ್ಯ ಮೈಸೂರಿನಿಂದ ಬೆಂಗಳೂರು ಅಥವಾ ಸುತ್ತಮುತ್ತಲಿನ ನಗರಗಳಿಗೆ ಜನರು ಸಂಚರಿಸುತ್ತಿದ್ದಾರೆ. ಜನರಿಗೆ ಪ್ರಯಾಣ ಅವಧಿಯ ಭಾರವನ್ನು ಕಡಿತಗೊಳಿಸಲು ಈ ನಿರ್ಧಾರ ಸಹಕಾರವಾಗಲಿದೆ. ಮೈಸೂರು ಮಾರ್ಗದ ವಿದ್ಯುದೀಕರಣ ಸಂಪೂರ್ಣಗೊಂಡಿದ್ದು, ರೈಲುಗಳು ಯಾವುದೇ ಸಮಸ್ಯೆಗಳಿಲ್ಲದೆ ಸಂಚರಿಸಲು ಸಿದ್ಧವಾಗಿದೆ ಎಂದು ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕರ್ನಾಟಕದ ಯಾವ ತಾಣವನ್ನ ದಕ್ಷಿಣದ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.